ಸೊ ಇಲ್ಲಿ ಕೃಷಿ ಸ್ಟಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಎಷ್ಟು ಹೊಡೆದಿದೆ ಟ್ರ್ಯಾಕ್ಟರು. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಓಕೆ ಮೇಡಮ್, ಟ್ರ್ಯಾಕ್ಟರ್ ಸ್ವಲ್ಪ ದೊಡ್ಡದಾಗ್ತಾ ಇದೆಯಂತ. ಮುಂಚೆ ಚಿಕ್ಕದೆಲ್ಲ ಇತ್ತಲ್ಲ? ಚಿಕ್ಕದೆಲ್ಲ ಇತ್ತು. ಇದು 35 HP ಬೇಸ್ ಮೇಲೆ ಇರುತ್ತೆ. ಓಕೆ, ಮಿನಿ ಟ್ರ್ಯಾಕ್ಟರ್ ಇರ್ತದೆ, ಬಟ್ ಅದು ನಮ್ಗಿಲ್ಲ ಈಗ. ನಮ್ಮ ಓಕೆ ಇರುವಂತದ್ದು. ಹಾಗೆ ಈ ಬೈಂದೂರು ಉತ್ಸವಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಉತ್ಸವ ಪ್ರದರ್ಶನ ಮಾಡಿದೀವಿ. ಅದರಲ್ಲಿ 5 ಸ್ಟಾಲ್ಗಳನ್ನ ಮಾಡಿದೀವಿ. 5 ಸ್ಟಾಲ್ಗಳಲ್ಲಿ ಸಿರಿಧಾನ್ಯ ಈಗ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಸಿರಿಧಾನ್ಯ ಬಗ್ಗೆ ನಾವು ಒಂದು ಸ್ಟಾಲ್ ನ ಮಾಡಿದೀವಿ. ಮೇಡಮ್, ಚಿಕ್ಕದು ಇದೆಯಾ ಟ್ರಿಲ್ಲರ್? ಇದು ನಾಟಿ ಅಂತ. ನಾಟಿ, ಓಕೆ. ಅದು ರೋಟರಿ ವೀಡರ್. ಅದು ಫ್ರಂಟ್ ಅಂದ್ರೆ ಇದು ನಾಟಿ ಯಂತ್ರ ಅಂದ್ರೆ ನಾಟಿ ಮಾಡಕ್ಕೆ. ಹೌದು, ಭತ್ತದ ನೇಜಿನ ನಾಟಿ ಮಾಡುವಂತದ್ದು. ನಮ್ಮ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು 2,80,000 ಚಿಲ್ಲರೆ ಅಷ್ಟು ಇದಿರುತ್ತೆ. ಇಲಾಖೆಯಿಂದ 1 ಲಕ್ಷದವರೆಗೂ ಸಬ್ಸಿಡಿ ಕೊಡ್ತಾರೆ. ಅವಕಾಶ. ಲೋನು ಸಿಗುತ್ತಾ? ಲೋನು ಅಂದ್ರೆ ರೈತರು ಮಾಡ್ಕೋಬಹುದು. ಓಕೆ, ಸರಿ. ಇದು ರೋಟರಿ ವೀಡರ್ ಅಂತ ಹೇಳಿ, ಪವರ್ ವೀಡರ್ ಅಂತಾನೂ ಹೇಳ್ತಾರೆ, ರೋಟರಿ ವೀಡರ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಗದ್ದೆಗಳಿಗೆಲ್ಲ ಇದು ಅನುಕೂಲ ಆಗುತ್ತೆ ಮಾಡ್ಲಿಕ್ಕೆ, ಬೆಳಿಲಿಕ್ಕೆ. ಸಾಧಾರಣ ಅಂದ್ರೆ ಎಷ್ಟು 1 ಎಕರೆ ಆತರ ಎಲ್ಲ ಇದ್ರೆ ಮಾಡಕ್ಕಾಗತ್ತೆ, ಇಲ್ಲ ಕಮ್ಮಿನೇ ಮಾಡಕ್ಕಾಗತ್ತೆ? ಕಮ್ಮಿನೂ ಮಾಡ್ಬೋದು, 1 ಎಕರೆ ಮಾಡ್ಬೋದು. ಡಿಪೆಂಡ್ಸ್ ಆನ್ ಫಾರ್ಮರ್ಗೆ ಟಿಲ್ಲರ್ ಬೇಕು ಅಥವಾ ರೋಟರಿ ವೀಡರ್ ಬೇಕು ಅನ್ನೋ ಬೇಸಿಸ್ ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ಕರಾವಳಿಲಿ ಕಂಪೇರ್ ಮಾಡಿದ್ರೆ ಲ್ಯಾಂಡ್ ಓನರ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಇದನ್ನ ನಾವು ಯೂಸ್ ಮಾಡ್ಬೋದು. ಮತ್ತೇನೆಲ್ಲ ಇದೆ ಮೇಡಮ್ ನಿಮ್ಮ ಸ್ಟಾಲಲ್ಲಿ? ಇದು ಡಿಪಾರ್ಟ್ಮೆಂಟ್ ಸ್ಕೀಮ್ಗಳಾಗಿದೆ. ಮತ್ತೆ ಇದು ಎಲ್ಲ FPO ಕಂಪನಿಗಳದ್ದು. FPO ಮಾಡ್ಕೊಂಡಿರ್ತಾರೆ ರೈತರೆಲ್ಲ ಮಾಡ್ಕೊಂಡು ಆ ಪ್ರಾಡಕ್ಟ್ ನಾವು ಡಿಸ್ಪ್ಲೇ ಮಾಡಿದೀವಿ. ಸೊ ಅಲ್ಲೊಂದು ಮಾಡೆಲ್ ಇದೆಯಲ್ಲ, ಅದು ಯಾವ್ದ್ರದ್ದು? ಅದು IFS ಮಾಡೆಲ್. ಅದು ನಾವು ಲೈವ್ ಆಗಿ ಮಾಡಿದೀವಿ. ಅದರಲ್ಲಿ ಇದು ಏನಿದೆ ಅಲ್ಲಿ ಇದು ಮಾಡೆಲ್ ಅಷ್ಟೇ, ನಾವು ನಿತ್ತಲ್ಲೇ ನೋಡುವಂತದ್ದು. ಅದು ತಿರುಗಾಡ್ಬಿಟ್ಟು ನೋಡುವಂತದ್ದು. ಓಕೆ, ಇದು ಸಿರಿಧಾನ್ಯದ ಸ್ಟಾಲ್. ಈಗ ಎಲ್ಲ ಸಿರಿಧಾನ್ಯಕ್ಕೆ ಹೋಗ್ತಾ ಇದಾರಲ್ಲ ಈಗೆಲ್ಲ, ಈ ಕಡೆ ಎಲ್ಲ ಇವಾಗೆಲ್ಲ ಆರೋಗ್ಯ ಸಂಬಂಧಪಟ್ಟ ಯಾಕೆ ನಾವೆಲ್ಲ ನವಧಾನ್ಯ ಏನಿದೆ ಅದನ್ನಷ್ಟು ನಾವು ಇಲ್ಲಿ ಒಂದು ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ. ಓಕೆ, ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಲ್ವಾ? ಓಕೆ. ಹಾಗೆ ಇದು ನೈಸರ್ಗಿಕ ಕೃಷಿ. ಫಾರ್ಮರ್ಸ್ ಏನು ಇವಾಗ ಪ್ರೆಸೆಂಟ್ ಪೆಸ್ಟಿಸೈಡ್ ಇಂಥದ್ದೆಲ್ಲ ಕಡಿಮೆ ಮಾಡ್ಬೇಕಂತ ಹೇಳಿ ಈ ಥರ ಜೀವಾಮೃತ ಬೀಜಾಮೃತ ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಒಂದು ಡೆಮೋ ಮಾಡಿದ್ದೀವಿ. ಇದೆಲ್ಲ ನಾವು ಒಳಗಡೆ ಮಾಡಿ ಇಟ್ಟಿದ್ದೀವಿ, ಒಳಗಡೆ ಮಡಿಕೆ ಒಳಗಡೆ ಈ ರೀತಿ ನಾವು ಮಾಡಿ ತೋರಿಸಿದೀವಿ ಅವರಿಗೆಲ್ಲ. ಅದು ವಾಟರ್ ಶೆಡ್ ಟ್ರೀಟ್ಮೆಂಟ್ ಅಂತ ಜಲಾನಯನ ಅಂತ ಹೇಳಿ, ಅದು ಏನು ಗುಡ್ಡ ಗಾಡು ಪ್ರದೇಶಗಳಲ್ಲಿ ಯಾವ ರೀತಿ ನಾವು ಟ್ರೀಟ್ಮೆಂಟ್ಸ್ ಮಾಡ್ಬೋದು, ಯಾವ್ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದು ಒಂದು ಲೈವ್ ಮಾಡೋ ತೋರಿಸಿದ್ದೀವಿ. ಓಕೆ. ಎಷ್ಟು ದಿವಸ ಆಯ್ತು ಇದು ಮಾಡೋಕ್ಕೆ ಮೇಡಮ್? ಒಂದು ಮೊನ್ನೆ 23rd ಉದ್ಘಾಟನೆ ಅಂತ ಹೇಳಿದ್ರು. ನಾವು ಬೆಳಗ್ಗೆಯಿಂದ ಶುರು ಮಾಡಿ ಸಂಜೆ ಒಳಗೆ ಮಾಡಿಬಿಟ್ಟಿದ್ದೀರಾ? ಹೌದಾ? ನಮ್ಮ ಇಲಾಖೆ ಸ್ಟಾಫ್ ಮತ್ತೆ ನಮ್ಮ ಕೃಷಿ ಸಖಿಯರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆಲ್ಲ. ಇದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಅದನ್ನ ನೀವು ನೋಡಿದ್ರಲ್ಲ, ನಾವಿಲ್ಲಿ ಮಾಡಿದ್ವಿ. ಓ, ಇದು ಮಾಡಿದ್ರಾ? ಓಕೆ, ತುಂಬ ಚೆನ್ನಾಗಿದೆ ಮೇಡಮ್. ಹಿಂಗೆ ಈಚೆ ಬಂದರೆ ನೋಡಿ, ತೋಟಗಾರಿಕೆ ಇಲಾಖೆಯವ್ರದ್ದು ಒಂದು ಸ್ಟಾಲ್ ಇದೆ. ಸೊ ಇದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಗಿಟಾರ್ ಕೂಡ ಮಾಡಿದ್ದಾರೆ, ನೋಡೋಣ. ನೋಡಿ, ಹೂವಿನ ಗಿಡ ಯಾರಿಗೆಲ್ಲ ಇಷ್ಟ ಇದೆಯೋ ಖಂಡಿತ ಅವ್ರು ಇಲ್ಲಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಾರೂ ಕಾಣಿಸ್ತಾ ಇಲ್ಲ ಇಲ್ಲಿ ತೋಟಗಾರಿಕೆಯವರು. ಅಲ್ಲಿದ್ದಾರಾ ಸರ್? ಕೂತಿದ್ರಾ? ಓಕೆ ಸರ್. ಮೇಡಮ್, ಹೆಂಗೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಸಖತ್ತಾಗಿದೆ. ಹೌದಾ? ಸೊ ಯಾವ ಸ್ಟಾಲ್ ನಿಮಗೆ ತುಂಬಾ ಇಷ್ಟ ಆಯ್ತು? ನಾನು ಇವಾಗಷ್ಟೇ ನೋಡಕ್ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲದೂ ಚೆನ್ನಾಗಿದೆ. ಅದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗೋದು ಫ್ಲವರ್ಸ್ ಅಟ್ರಾಕ್ಷನ್ ಆಗುತ್ತೆ. ಓಕೆ ಮೇಡಮ್, ನಿಮಗೆ? ನಮಗೆ ಅಷ್ಟೇ ಹೂವಿನ ಗಿಡ ಎಲ್ಲ ಜಾಸ್ತಿ ಇಷ್ಟ. ಮತ್ತೆ ಹಳಿ ಆಯುಧ ಅದೆಲ್ಲ ಒಳ್ಳೆ. ಓಕೆ, ಎಲ್ಲಿಂದ ಬಂದ್ರಿ ಮೇಡಮ್? ಕೊಲ್ಲೂರಿಂದ ಬಂದ್ರಾ? ಓಕೆ. ಹೆಂಗೆ, ಓ ಸರ್ತಿ ಬಂದಿದ್ರಾ? ಹೊಸತಿ ಬಂದಿದ್ರಿ. ಓ ಸರ್ತಿಗೂ ಈ ಸರ್ತಿಗೂ ಹೇಗೆ? ಸಲನೇ ಒಂಥರ, ಈ ಸಲನೇ ಬೇರೆ ತರ. ಚೆನ್ನಾಗಿ ಮಾಡಿದ್ರಾ? ಓಕೆ. ಹಾಗಾದ್ರೆ ಫುಲ್ ತಿರುಗಾಡಿ ಬಂದ್ರಿ. ಈ ಬಿಸಿಲಲ್ಲೂ ಬಂದಿದ್ರಲ್ಲ ಮೇಡಮ್? ಹಲೋ ಸರ್. ನೋಡಿ ಎಷ್ಟು ಸುಂದರವಾಗಿ ಈ ಗಿಟಾರನ್ನು ಮಾಡಿದ್ದಾರೆ ಹೂವಿಂದ. ಸರ್, ಹೂವಿಂದ ಮಾಡಿರೋದಾ ಇದು ಫುಲ್? ಅಂದರೆ ಮಿಡ್ಲು ಗಿಟಾರ್ ಇದೆ, ಆಮೇಲೆ ಹೂ ಬೇಕು. ಹಾಂ, ಗಿಟಾರ್ಸ್ ಬಾರ್ಸೋಕ್ಕಾಗಲ್ಲ, ನೋಡೋಕೆ ಮಾತ್ರ. ಓಕೆ.